ಅವ್ರ ಫೇವ್ರೆಟ್ ಇದು. ಮಕ್ಕಳಿಗೆ ಸ್ವಲ್ಪ ಜ್ಯೂಸು ವೇಪರ್ಸ್ ಎಲ್ಲ ತಗೊಂಡಿದ್ದೀನಿ. 2020 ನಾವೇ ಕಷ್ಟದಲ್ಲಿ ನಾವು ಕಾಯ್ತಾ ಇದ್ವಿ, ನಮ್ಗೆ ಯಾರನ್ನ ಹೆಲ್ಪ್ ಮಾಡ್ತಾರೇನೋ ನಮ್ಗೆ ಆ ಕಷ್ಟದಲ್ಲಿ ಇದ್ದಾಗ ಅಂತ ನಾವೇ ಕಾಯ್ಕೊಂಡಿದ್ವಿ. ಬಟ್ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಓಕೆ ಆವ್ರೇಜ್ ಆಗಿದ್ದೀನಿ. ಏನು ಸ್ಪೆಷಲ್ ಅಂತಂದರೆ ನಾಳೆ ವಿಕ್ಕಿ ಅವ್ರದ್ದು ಬರ್ತ್ಡೇ. ಸೊ ನಾವೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಸೊ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯೂಶಲಿ ಆಲ್ಮೋಸ್ಟ್ ನಮ್ಮದು ಬರ್ಡೇಸು ಆ್ಯನಿವರ್ಸರಿ ಎಲ್ಲನೂ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಜಾಸ್ತಿ. ಸೊ ಇವತ್ತು ಅದೇನೆ, ಏನು ಸ್ಪೆಷಲ್ ಏನು ಅಂತ ಇಲ್ಲ. ನಾನು ಯಾವಾಗಲೂ ಅವ್ರಿಗೆ ಇಷ್ಟವಾದದ್ದು ಅಡುಗೆಗಳು ಮಾಡ್ತೀನಿ, ಯಾರು ಬರ್ತ್ಡೇಗಾದ್ರೂ ಅದೇ ಸ್ಪೆಷಲ್ ನಮ್ಮ ಮನೆಯಲ್ಲಿ. ಇವತ್ತು ನಾನು ಜಾಸ್ತಿ ರೆಸಿಪೀಸ್ ಮಾಡಿಲ್ಲ, ಮಟನ್ ತರಕ್ಕಾಗಲಿಲ್ಲ, ನಂಗೆ ಅಷ್ಟು ತರಕ್ಕೆ ಬರಲ್ಲ. ವಿಕ್ಕಿ ಅವ್ರು ಇದ್ದಿದ್ರೆ ತಂದು ಕೊಟ್ಟಿರೋರು ಮಟನ್ನು. ಸೊ ಚಿಕನ್ ತೊಗೊಂಡು ಬಂದೆ. ಚಿಕನ್ ತೊಗೊಂಡು ಬಂದೆ. ಚಿಕನಲ್ಲಿ ಒಂದು 3 ಐಟಮ್ ಮಾಡಿದ್ದೀನಿ. ಮುಂಚೆ ಎಲ್ಲ ಚಿಕನ್ ಸಾಂಬಾರು ತಿಂತಾನೇ ಇರಲಿಲ್ಲ ನಾನು, ಈ ನಡುವೆ ಇಷ್ಟಪಟ್ಟು ತಿಂತೀನಿ. ಮತ್ತು ಹೋದ ಸಲ ನಾನೇ ಕೇಕ್ ಪ್ರಿಪೇರ್ ಮಾಡಿದ್ದೆ, ಈ ಸಲ ಆಗಲಿಲ್ಲ ಮಾಡೋಕ್ಕೆ, ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಬಂದೆ. ಸೊ ಮಾಡಲಿಲ್ಲ, ಆರ್ಡ್ರ್ ಮಾಡಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನು ಡೆಕೋರೇಷನ್ ಮಾಡಬೇಕು. ಡೆಕೋರೇಷನ್ ನಾನೇ ಮಾಡೋದು ಮನೇಲಿ ಸಿಂಪಲ್ಲಾಗಿ ಯಾವಾಗ್ಲೂ. ಸೊ ಇವತ್ತೂ ಅಷ್ಟೇ, ನಾನು ಇನ್ನೂ ಏನೂ ಮಾಡಿಲ್ಲ, ಮಾಡಬೇಕು ಇನ್ಮೇಲಿಂದ. ಸೊ ಇವಾಗ ಆಲ್ಮೋಸ್ಟ್ ಟೈಮು 8 ಗಂಟೆ. ಇವತ್ತು ಸಂಡೇ ಆಗಿರೋದ್ರಿಂದ ವಿಕ್ಕಿಯವರು 11-12 ಗಂಟೆಗೆ ಬರ್ತಾರೆ. ಬಟ್ ಹೇಳಿದ್ದೀನಿ ಬೇಗ ಬನ್ನಿ ಇವತ್ತು ಅಂತ. ಸೊ ಅವ್ರಿಗೆ ಸರ್ಪ್ರೈಸ್ ಅಂತ ಏನಿರಲ್ಲ, ಯಾವಾಗಲೂ ಎಲ್ಲನೂ ನಾನೇ ಮಾಡ್ತಾ ಇರ್ತೀನಿ ಯಾವಾಗ್ಲೂ, ಅದಕ್ಕೆ ಸರ್ಪ್ರೈಸ್ ಅಂತ ಏನಿಲ್ಲ. ಐ ಆಮ್ ಟರ್ನಿಂಗ್ ಓಲ್ಡ್, ಅದೇ ಬೇಜಾರಾಗ್ತಾ ಇರೋದು. ನಾನು ಅವರು ಮೀಟ್ ಆಗಿ ಆಲ್ಮೋಸ್ಟ್ 10 years ಮೇಲಾಯಿತು. ಸೊ ಚೆನ್ನಾಗಿ ಅನಿಸ್ತಿದೆ. ಬರ್ತ್ಡೇ ಬಾಯ್. ಮತ್ತೆ ಇವತ್ತು ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ದೀನಿ. ಯೂಶಲಿ ನಾವೆಲ್ಲ ಬರ್ತ್ಡೇಸ್ಗೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಆ್ಯನಿವರ್ಸರಿ ಇದ್ರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಕಡಬ್ಗೆರೆ ಅಲ್ಲ, ಸಾರಿ, ಕಾಮಧೇನು ಕ್ಷೇತ್ರ, ಅಲ್ಲಿಗೆ ಜಾಸ್ತಿ ಹೋಗೋದು. ನಾಳೆನೂ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಚಿಕನ್ ಫ್ರೈ ಮಾಡಿದೆ. ಅವರು ಜಾಸ್ತಿ ಹೋಟ್ಲಲ್ಲೆಲ್ಲ ತಿಂದು ಮನೇಲಿ ನಾನು ಏನು ಸ್ಪೆಷಲ್ ಆಗಿ ಮಾಡಿದ್ರು ಸ್ಪೆಷಲ್ ಏನು ಅವ್ರಿಗೆ ಅನ್ಸಲ್ಲ ಸ್ಪೆಷಲ್ ಅಂತ. ಬಟ್ ಈ ಫ್ರೈನ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ನಾರ್ಮಲ್ ಆಗಿ ಕಬಾಬ್ ಇಷ್ಟ, ಕಬಾಬ್ ಕಲ್ಸಿಟ್ಟಿದ್ದೀನಿ. ಮತ್ತೆ ಸಾಂಬಾರ್ ಅವ್ರಿಗೆ ಭಾರಿ ಇಷ್ಟ, ಉಪ್ಪೋಗಿದೆ ನೋಡಿ, ಇನ್ನೂ ಓಪನೇ ಮಾಡಿಲ್ಲ ನಾನು. ಸೊ ಚಿಕನ್ ಸಾಂಬಾರ್ ಮಾಡಿದ್ದೀನಿ. ಅವ್ರಿಗೆ ಸಿಂಪಲ್ ಫುಡ್ಡೇ ಇಷ್ಟ ಮನೇಲಿದ್ದಾಗ. ಚಿಕನ್ ಸಾಂಬಾರ್ ಈ ನಡುವೆ ನಾನು ಮುಂಚೆ ತಿಂತಾನೆ ಇರಲಿಲ್ಲ ಚಿಕನ್ ಸಾರ್ನ, ಈ ನಡುವೆ ನಾನು ಇಷ್ಟಪಟ್ಟು ಅಲ್ಲಿ ಮಾಡಕ್ ಹೋಗ್ಬಿಟ್ಟು ಇಲ್ಲೇ ಹಾಕಿ ಬಿಟ್ಬಿಟ್ಟೆ. ಒಂದ್ ಕಡೆ ಫ್ರೈ ಆಗೋಗ್ಬಿಟ್ಟಿದೆ. ನನಗೆ ಎಲ್ಲರ ಥರ ಸ್ಪೀಡಾಗಿ ಮಾಡೋದೆಲ್ಲ ಇಷ್ಟ ಆಗಲ್ಲ, ಬಿಕಾಸ್ ಅದು ಅಡುಗೆ ಮನೆ ಎಲ್ಲ ಆರ್ಬಿಡುತ್ತೆ. ನನಗೆ ಆರಾಮಾಗಿ ಸ್ಲೋ ಸಿಮ್ಮಲ್ಲಿ, ನಂಗೆ ಗೋಡೆ ಎಲ್ಲ ಆರಿಸೋದು ಇಷ್ಟ ಆಗಲ್ಲ. ಬಿಕಾಸ್ ನಾನೇ ಕ್ಲೀನ್ ಮಾಡಬೇಕು ನಾಳೆ. ಇಲ್ಲಿ ನೋಡಿ, ನಾನು ಡೆಕೋರೇಟ್ ಮಾಡಿರೋದು ಬರ್ತ್ಡೇಗೆ ಇಷ್ಟೇ. ನಮ್ಮ ಮನೇಲಿ ಡೆಕೋರೇಷನ್ನು ಇಲ್ಲಿ ಅವ್ರ ಫೇವ್ರೆಟ್ ಇದು. ಹಿಂಗಿದೆ ನನ್ನ ಅರೇಂಜ್ಮೆಂಟು. ಇನ್ನೂ ಬಂದಿಲ್ಲ, ಸರ್ಪ್ರೈಸ್. ಅವ್ರಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ, ಸರ್ಪ್ರೈಸ್. ನಾನು ವಿಕ್ಕಿ ಬರ್ತ್ಡೇಗೆ ಅವ್ರ ಕೇಕ್ ಕಟ್ ಮಾಡಿ ಆದ್ಮೇಲೆ ಯಾವಾಗೂ ಕೇಕ್ನ ಸ್ಪೂನಲ್ಲಿ ತಿಂತಾರೆ. ಸ್ಪೂನ್ಗೋಸ್ಕರ ಆರ್ಡರ್ ಮಾಡಿದ್ದೀನಿ. ಇದನ್ನ ಹೆಂಗ್ ಬಂದಿದೆಯೋ ಗೊತ್ತಿಲ್ಲ, ಇವತ್ತೇ ಬಂದಿದ್ದು. ಏನ್ ತಗೊಂಡ್ರು 2 ತಗೊಂತೀನಿ, ನನಗೆ ಅವ್ರಿಗೆ ಇಬ್ರಿಗೂ. ಏನ್ ಶೆಕೆ ಗೊತ್ತಾ, ಅಡುಗೆ ಮನೇಲಿ ಅಡುಗೆ ಮಾಡ್ತಿದ್ರಿ ಅಪ್ಪ. ಓ 4 ಬಂದಿದೆ ನೋಡಿ.
ಚೆನ್ನಾಗಿದೆ ಬಟ್ ತೀರಾ ಚಿಕ್ಕದಾಗೋಯ್ತು, ಪುಟ್ಟದಾಗೋಯ್ತು. ಕೇಕ್ ಬಿಟ್ರೆ ಇನ್ನೇನು ತಿನ್ನಕ್ಕಾಗಲ್ಲ ಇದರಲ್ಲಿ. ಬಟ್ ವರ್ತಿದೆ. ಮೀಶೋಲ್ ತಗೊಂಡಿದ್ದೆ. ಎಷ್ಟು ಗೊತ್ತಾ, ಒಂದು 104 ರೂಪಾಯಿನೋ ಏನೋ ಆಯ್ತು 4 ಸ್ಪೂನ್ಗೆ. ಚೆನ್ನಾಗಿದೆ ಅಲ್ಲ? ಹಾಯ್ ವಿಕ್ಕಿ ಅವರೇ, ಆಗ್ಲೇ ರೆಡಿ ಆಗ್ಬಿಟ್ಟಿದ್ದೀರಾ ಬರ್ತ್ಡೇ ಬಾಯ್? ನೋಡಿದ್ರಾ, ಈಗ ಬಂದ್ರು. ಸದ್ಯ ಇವತ್ತು 1 ಗಂಟೆ ಮಾಡ್ಲಿಲ್ಲ, ಹೋಟ್ಲಿಂದ ಬರೋದು 11 ಗಂಟೆಗೆ ಬಂದ್ಬಿಟ್ಟಿದ್ದಾರೆ. ಬೇಗ ಬನ್ನಿ ಅಂತ ಹೇಳಿದ್ದೆ. ಹಂಗೆ ಬಂದ್ರು. ನೆಟ್ಫ್ಲಿಕ್ಸ್ ಅಲ್ಲಿ ಯಾವ್ದಾದ್ರು ಫಿಲಮ್ ನೋಡೋಣ ಹಾಕಿ, 1 ಅವರ್, ಇನ್ನ 1 ಅವರ್ ಇದೆ. ಸೊ ಅಲ್ಲಿ ತನಕ ನೋಡೋಣ ಅಂತ. ನನಗೆ ಮಾಕ್ಟೇಲ್ ವಿತೌಟ್ ಡ್ರಿಂಕ್, ವಿತೌಟ್ ಆಲ್ಕೋಹಾಲ್. ಏನ್ ವಿಕ್ಕಿ ಅವ್ರ ಇದು? ನಿಂಬೆಹಣ್ಣು ಜ್ಯೂಸ್. ನಿಂಬೆಹಣ್ಣು ಜ್ಯೂಸ್ ಅಲ್ಲ, ಎಲ್ಲ ಮಿಕ್ಸ್ ಮಾಡಿ ಅದೇನೋ ಮಾಡ್ಕೊಡ್ತಾರೆ. ಈ ರೆಸಿಪಿ ವಿಕ್ಕಿ ಅವರೇ ಹೇಳ್ಕೊಟ್ಟಿದ್ ನನ್ಗೆ. ಎಲ್ಲಿ ಕಲ್ತ್ಕೊಂಡಿದ್ ನೀವು? ಎಲ್ಲ ಬರುತ್ತೆ ನೋಡಿ. ರೆಡಿಯಾಗ ಅವ್ರ ಬರ್ತ್ಡೇ. ಎಷ್ಟು ಏಜ್ ನಿಮ್ಗೆ? 36 ಆಯ್ತು. ಓಕೆ, ಚಿಯರ್ಸ್. ಹ್ಯಾಪಿ ಬರ್ತ್. ನಮ್ಮನೆ ಮೇನ್ ರೋಡ್ ಸೈಡ್ ಇದೆ, ಸೊ ಅದಕ್ಕೆ ಸೌಂಡು ರೋಡ್ದೆಲ್ಲ. ಇಲ್ಲಿ ಇನ್ನು ಕ್ಯಾಂಡಲ್ ಹಚ್ಚಿಲ್ಲ ಅವ್ರದ್ದು. ಸೊ ಇದು ನಾನು ಸ್ಮೋರ್, ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಇಲ್ವಾ ಗೊತ್ತಿಲ್ಲ, SMOOR ಅಲ್ಲಿಂದ ಆರ್ಡರ್ ಮಾಡಿರೋದು. ಚೆನ್ನಾಗಿದೆಯಾ ಕೇಕು? ಬಟ್ ಸೂಪರ್ ಆಗಿರುತ್ತೆ ಟೇಸ್ಟ್. ನಾನೊಂದು 5-6 ಸಲ ಆರ್ಡರ್ ಮಾಡಿದ್ದೀನಿ. ಕೇಕ್ ಚೆನ್ನಾಗಿದೆಯಾ? ನಾನು ಈಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ, ಕೇಕ್ ಕಟ್ಟಿಂಗ್ ಫೋಟೋ ಚೆನ್ನಾಗಿ ಕಾಣಿಸ್ಲಿ ಅಂತ. ಇಲ್ಲಿ ಬರ್ತ್ಡೇ ಬಾಯ್ ಇದ್ದಾರೆ, ಇನ್ನೊಂದು 10 ನಿಮಿಷ ಅಷ್ಟೇ. ಬಗ್ಬೇಡಿ ಬಿಡಿ, ಹೋಗ್ಲಿ. ಇನ್ನೊಂದು 10 ನಿಮಿಷ ಅಷ್ಟೇ ಅವ್ರ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಮೀ. ಏನೂ ಗಿಫ್ಟ್ ಕೊಡ್ಸಿಲ್ಲ ನಾನು ಅವ್ರಿಗೆ ಈ ಸಲ. ಸುಮ್ಮನೆ ಹಂಗೆ, ಯಾವಾಗಲೂ ಗಿಫ್ಟ್ ಕೊಡ್ಸೋದು ಬೋರ್ ಅಲ್ವಾ, ಅದಕ್ಕೆ ಈ ಸಲ ಕೊಡ್ಸಿಲ್ಲ. ಕೊಡ್ಸಿಲ್ಲ ಈ ಸಲ, ಏನು ಗಿಫ್ಟ್ ಇಲ್ಲ ನಿಮ್ಗೆ. ಅವ್ರು PS5 ಕೇಳ್ತಾ ಇದ್ರು, ಬಟ್ ಅದೆಲ್ಲ ವೇಸ್ಟ್ ಆಫ್ ಮನಿ ಅನ್ಬಿಟ್ಟು ನಾನೇ ಇಗ್ನೋರ್ ಮಾಡಿದೆ. ಅಲ್ಲಿ ಎಷ್ಟು ನೋಡಿ ಟೈಮ್? ಇನ್ನ 2 ನಿಮಿಷ ಇಲ್ಲ, ಆಯ್ತು 1 ನಿಮಿಷ. ಇನ್ನ 1 ನಿಮಿಷ ಇದೆ. ಇನ್ನ 30 ಸೆಕೆಂಡ್ ಆಗಿದ ತಕ್ಷಣ ಇದು ಹಚ್ಬಿಟ್ಟು ಕಟ್ ಮಾಡ್ಬಿಡಿ. ಹೆಂಗ್ ಗೊತ್ತಾ 30 ಸೆಕೆಂಡ್ ಅಲ್ಲಿ? ಈಗ ನಾನು ಹೇಳ್ತೀನಿ. ಇಲ್ಲ, ನಮ್ಮಪ್ಪ ನೋಡಿ, ಇವ್ರು ನಮ್ಮ ಅಪ್ಪನ ಬರ್ತ್ಡೇ ವಿಷಯ ಮಾಡಿಲ್ಲ. ರೆಸಿ ಮಾಡಿ ಪಟ್ಟನ್ ಕಟ್ ಮಾಡ್ತಾರೆ. ಈಗ ನಮ್ಮಪ್ಪ ಅಲ್ಲ, ನೋಡಿ ಫ್ರೆಂಡ್ಸ್, ಇವ್ನು ನನ್ನ ಪಪ್ಪನ ಬರ್ತ್ಡೇ ವಿಷಯ ಮಾಡಿಲ್ಲ. ಸಂಜೆ ಮಾಡ್ದ. ಅವ್ರು 12 ಗಂಟೆವರೆಗೂ ವೆಯ್ಟ್ ಮಾಡ್ತಾ ಇದಾರೆ. ಅಷ್ಟೇ. ಇನ್ನೆತ್ತಂಗಿಲ್ಲ. ನಾನ್ ವಿಶ್ ಮಾಡ್ಬೇಕು ಫಸ್ಟ್. ನಾ 12 ಗಂಟೆ ಆಗಿಲ್ಲ. ಆಯ್ತು ಕಣೆ, 12 ಗಂಟೆ. ಹ್ಯಾಪಿ ಬರ್ತ್ಡೇ ಮೈ ಲವ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಕಟ್ ಮಾಡಿ ರಚ್ಚಿ ಫಸ್ಟ್. ಹಲೋ. ಹಲೋ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ವಿಕ್ಕಿ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಆಯಸ್ಸು ಎಲ್ಲ ಕೊಡ್ಲಿ. 3 ವರ್ಷ ಚೆನ್ನಾಗಿರಿ. ಥ್ಯಾಂಕ್ ಯು. ಹಲೋ. ಧನ್ಯವಾದಗಳು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಬೇಗ. ಇವತ್ತು ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ, ನಂದಿನಿ ನವೀನ್ ಅವ್ರದ್ದು ಆನಿವರ್ಸರಿ. ಎಷ್ಟನೇ ವರ್ಷದ್ದು? 6th ಇಯರ್ ಅಲ್ವಾ ನಂದು? 6th ಇಯರ್ ಆನಿವರ್ಸರಿ. ಸಲ ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರು. ಈ ಸಲ ಏನೋ ಅವ್ರದ್ದು ಫೈಲು ಆಚೆ ಫಂಕ್ಷನ್ ಇತ್ತು. ನಾನು ಈ ಕ್ಯಾಂಡಲ್ ಹುಡುಕ್ದೆ, ನಂದು ಸಿಕ್ಲಿಲ್ಲ ನಂಗೆ. ಜೆಪ್ಟೋಲ್ ಹುಡುಕ್ದೆ, ಆಮೇಲೆ ಫ್ಲಿಪ್ಕಾರ್ಟ್ ಅಲ್ಲಿ ಹುಡುಕ್ದೆ, ಎಲ್ಲಾ ಕಡೆ ಹುಡುಕ್ದೆ. ನಾನು ಎಲ್ಲಾ ಕಡೆ ಹುಡುಕ್ದೆ, ಸಿಕ್ಕಿಲ್ಲ ನಂಗೆ. ಇವಾಗ ಕ್ಯಾಂಡಲ್ ಅನ್ಕೊಂಡು ಅತ್ತೆಗಿ ಅದ್ರ ಮೇಲೆ ಒಂಥರ ಚಂದ. ಅದು ಬ್ಲಿಂಕ್ ಮಾಡ್ತಾ ಇದ್ರೆ ಹಂಗೆ ಇರೋದು ಅದು. ಸೊ ಹ್ಯಾಪಿ ಆನಿವರ್ಸರಿ ನಂದು ನವೀನ್. ಅವ್ರ ಹೆಸರು ನಂಗೆ ಭಾರಿ ಇಷ್ಟ ಫಸ್ಟ್ ಇಂದನು. ಯಾಕಂದ್ರೆ ನಂದಿನಿ ನವೀನ್
ಒಂಥರ ಮೇಡ್ ಫಾರ್ ಈಚ್ ಅದರ್ ಅಂತ. ಅಂಡ್ ಅದಕ್ಕಂತಾನೆ ನನ್ ಮಗಳಿಗೆ ಒಪ್ಕೊಂಡಿದ್ದು. ಹೌದಾ, ನವೀನ್ ಅಂತನಾ? ಓಕೆ, ಮನಿ ಡೂಡ್ ನಾನೇಕೆ ತಂದಿದ್ದು ಒಂದೇ ನಾನು. ಎಷ್ಟು ಚೆನ್ನಾಗಿದೆ ನೋಡಿ ಅಮ್ಮ ಸ್ಪೆಷಲಿಸ್. ಒಂದೇ ಕೇಕ್ ಕಟ್ಕೊಂಡು ವರ್ಷಕ್ಕೆ ಓ ಡೌರಜ, ಡಿಫ್ರೆಂಟ್ ಏನಿಲ್ವಾ ಕ್ಯಾಂಡಲ್? ಏ ಚೆನ್ನಾಗಿದೆ, ಅದು ಯಾವಾಗ್ಲೂ ಉರಿಯುತ್ತಂಗೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನಾನು ಹುಡುಗ್ದೆ ಆಕ್ಚುಲಿ ಕ್ಯಾಂಡಲ್. ಇಟ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಅಂಡ್ ಹ್ಯಾಪಿ ಆನಿವರ್ಸರಿ. ನಾವ್ ಎಲ್ಲೋದ್ರು ಇವ್ರಿಬ್ರನ್ನ ನೆನ್ಸ್ಕೊಬೇಕು, ಅಷ್ಟು ಇಂಪಾರ್ಟೆಂಟ್ ರೋಲ್ ನಮ್ ಲೈಫ್ ಅಲ್ಲಿ ಇವರು. ವಿಕ್ಕಿ ತುಂಬಾ ಶೈ, ಹುಡುಗಿ ಹತ್ರ ಮಾತಾಡಲ್ಲ. ಡಿಂಗ್ ಆಗಿದ್ಯಾ? ವಿಷಯ ಮಾಡಿಲ್ಲ ಇನ್ನು. ವಿಶ್ ಮಾಡಿ ಈಗ. ಜಗಳ ಎಲ್ಲ ನಾರ್ಮಲ್. ನನ್ ಫೇವ್ರೆಟ್ ಕಪಲ್ ಇವರು. ಬಾ 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 ಬಾ. ಬೆಳಗ್ಗೆಯಿಂದ ನಾನು ಫುಲ್ ಸುಸ್ತು ಮನೆ ಕೆಲಸ ಮಾಡಿ, ಅದಕ್ಕೆ ನೋಡಿ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಅವರು. ಎದ್ದಿ ಬರ್ತ್ಡೇ ಬಾಯ್ನ ಮನೆ ಕೆಲಸ ಮಾಡಿಸ್ತಾ ಇದ್ದೀನಿ. ನಂಗೂ ಫುಲ್ ಟಯರ್ಡ್ ಆಗೋಯ್ತು. ಬೆಳಗ್ಗೆಯಿಂದ ಕೆಲಸ ಮುಗಿತಾನೆ ಇಲ್ಲ. ಥ್ಯಾಂಕ್ ಯು ವಿಕ್ಕಿ ಅವರೇ, ಹ್ಯಾಪಿ ಬರ್ತ್ಡೇ. ಹುಷಾರು. ಸೊ ಈಗ ರೆಡಿ ಆಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಿಂದ ಬರ್ತಾ ಅಲ್ಲೊಂದು ಜನನಿ ಸೇವಾಶ್ರಮ ಅಂತಿದೆ. ಅವರು ಲಾಸ್ಟ್ ಟೈಮ್ ಹೋದಾಗ ಅಕ್ಕಿ ಬೇಳೆ ಎಲ್ಲ ತೊಗೊಂಬಂದು ಕೊಡಿ ಅಂತ ಹೇಳಿದರು. ಸೊ ಆರ್ಡ್ರ್ ಮಾಡಿದ್ದೆ. ಡೈರೆಕ್ಟಾಗಿ ಕಾರಲ್ಲಿ ಇಡಿಸ್ದೆ. ಇವತ್ತು ಡಿಮಾರ್ಟ್ಗೆ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ದೇವಸ್ಥಾನ ಅಂದರೆ ಇದು ಕಡಬಗೆರೆ ಕಾಮಧೇನು ಕ್ಷೇತ್ರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಂಗೆ ಜನನಿ ಸೇವಾಶ್ರಮ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಅಲ್ಲಿಗೆ ಮಕ್ಕಳಿಗೆ ಸ್ವಲ್ಪ ಜ್ಯೂಸು ವೇಪರ್ಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇದು ಬೇಳೆ ಅವರು ಹೋದ್ಸಲ ಹೋದಾಗ ಅಕ್ಕಿ ತಂದ್ಕೊಡಿ ಅಂತ ಹೇಳಿದರು. ಸೊ ಅಕ್ಕಿ ಡೈರೆಕ್ಟ್ ಕಾರಲ್ಲೇ ಹಾಕ್ಸ್ಬಿಟ್ಟೆ ನಾನು. ವಿಕ್ಕಿ ಅವರೇ ತೊಗೊಂಡೋಗ್ತಿದ್ದಾರೆ. ಕಾರಿಗೆ ಇಟ್ಬಿಟ್ಟು ಬನ್ನಿ. ವಿಕ್ಕಿ ಅವರು ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಫುಲ್ ಯಾಕೋ ಇವತ್ತು ಫುಲ್ ಶೆಕೆ. ಅಲ್ಲೋಳಿ ಅವ್ರಾಗಲೇ ಎಷ್ಟು ಬೆವ್ರ್ತರು, ನಾನು ಹಂಗೆ ಫುಲ್ ಕೆಲಸ ಎಲ್ಲ ಮಾಡಿ ಬೆವ್ತೋಗ್ಬಿಟ್ಟೆ. ಇವಾಗ ಹೊರಟಿ ದೇವಸ್ಥಾನಕ್ಕೆ ಆನ್ ದ ವೇ ಇದ್ದೀವಿ. ಅಲ್ಲಿ 5:30 ತನಕ ಓಪನ್ ಆಗಿರುತ್ತೆ. ಯಾಕಂದ್ರೆ ಸಂಜೆ ಮೇಲೆ ತುಂಬಾ ಒಳಗಡೆ ಇರೋದ್ರಿಂದ ಯಾರು ಬರಲ್ಲ. ಮತ್ತೆ ಬಸ್ಸು ಬೆಳಗ್ಗೆ ಎಲ್ಲ ಇರುತ್ತೆ, ಸಂಜೆಗಿಲ್ಲ ಬಸ್ಸು. ಸೊ 5:30-6 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ. ಮಧ್ಯಾಹ್ನ ಎಲ್ಲ ಓಪನ್ ಆಗಿರುತ್ತೆ, ಕ್ಲೋಸ್ ಇಲ್ಲ. ಮತ್ತೆ ಅಲ್ಲಿ ಪ್ರಸಾದನೂ ಕೊಡ್ತಾ ಇರ್ತಾರೆ ಮಧ್ಯಾಹ್ನ ಹೊತ್ತು ಊಟಕ್ಕೆ. ನಾನು ಮನೇಲಿ ಏನು ಅಡುಗೆನೇ ಮಾಡಿಲ್ಲ ಇವತ್ತು. ಅಲ್ಲೇ ತಿನ್ನೋ ಪ್ರೋಗ್ರಾಮ. ಒಂದೊಂದ್ಸಲ ತಿಂತೀವಿ, ಒಂದೊಂದ್ಸಲ ತಿನ್ನಲ್ಲ. ಮನೇಲಿ ನೆನ್ನೆದೇ ಗೀ ರೈಸ್ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಇಬ್ರು ತಿನ್ಕೊಂಡ್ ಬಂದ್ವಿ. ಚಟ್ನಿ ಮಾಡಿದೆ, ಅದಕ್ಕೆ ಕುರ್ಮನು ಖಾಲಿ ಆಗೋಗಿತ್ತು. ನೆನ್ನೆ ಪೂರ್ತಿ ನಾನ್ ವೆಜ್ ಮಾಡಿರೋದ್ರಿಂದ ಅದನ್ನ ಹಂಗೆ ಇದೆ, ತಿಂದೇ ಇಲ್ಲ. ಸೊ ನಾಳೆಗೆ ಅದೇ ಆಗುತ್ತೆ, ಬಿಸಿ ಮಾಡ್ಕೊಂಡು ತಿನ್ಬೇಕು. ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಇಲ್ಲ. ಇಲ್ಲಿಂದ ರೋಡ್ ಸರಿ ಇಲ್ಲ, ಇದೊಂದು ರೆಡಿ ಮಾಡಿಸ್ಬೇಕು ಅವರು. ಮುಂಚೆ ಇದು ಇರ್ಲಿಲ್ಲ ತಾನೆ. ಇದು ಬಿಡು, ಸಿಮೆಂಟ್ ಇದೇನೋ ಇದು ಮಾಡಿದ್ದಾರೆ, ತನಕ ಬರುತ್ತೆ. ಏನೋ ಮನೆ ಕಟ್ಸ್ಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ಗೌರ್ಮೆಂಟ್ ಮನೆಗಳು, ಅದಕ್ಕೆ ಇಲ್ಲಿವರೆಗೂ ಸಿಮೆಂಟ್ ರೋಡ್ ಇದೆ. ಅಲ್ಲಿಂದ ದೇವಸ್ಥಾನದವರೆಗೂ ರೋಡ್ ಚೆನ್ನಾಗಿದೆ. ಮುಂದೆ ಫುಲ್ ಆಫ್ ರೋಡಿಂಗ್ ಹಿಂಗಿಂಗ್ ಹೋಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ರೇವತಿ, ತಾರ್ ಕೊಡ್ಸ್ರತಿ, ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ.
ನನ್ನ ಎತ್ಕೊಂಡು ಹೋಗ್ತೀರಾ ತಾರ್ನ ನಾವು ಒಳಗೆ ಹಾಕೊಂಡು ಎತ್ಕೊಂಡು ಹೋಗ್ಬೋದು. ನೋಡಿ ಈಗ ಹೆಂಗ್ ಸರ್ಕಸ್ ಮಾಡ್ಬೇಕೀಗ. ಮಳೆ ಬಂದ್ರಂತೂ ಈ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿರುತ್ತೆ, ಓಡಿಸೋದೇ ಕಷ್ಟ. ಇಲ್ಲಿಂದ ಲೆಫ್ಟ್ ಅಲ್ಲಿ ಇರೋ ದೇವಸ್ಥಾನ. ಸೊ ಇದು ಪಾರ್ಕಿಂಗು. ಯಾವಾಗ್ಲೂ ಮಂಡೇಸ್ ಎಲ್ಲ ಇಲ್ಲಿ ಒಳಗಡೆ ಇರುತ್ತೆ, ಎಲ್ಲ ಮಿಕ್ಕಿ ದಿನ ಥರ್ಸ್ಡೇ ಎಲ್ಲ ಆಚೆ. ದೇವಸ್ಥಾನ ಹತ್ರ ಬಂದೇವು. ಮಳೆ ಬಂದ್ಬಿಡ್ತು, ಹೋದ್ಸಲನು ಹಿಂಗೆ ಮಳೆ ಬಂದ್ಬಿಟ್ಟಿತ್ತು. ಕಷ್ಟ ಪಡ್ಕೋರೆ, ನಾನು ಇಲ್ಲಿದ್ದೀನಿ. ಬಾ ಬಾ. ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ ನಮಸ್ತೆ. ಹಾ ನಮಸ್ತೆ. ಎಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಮಕ್ಳು ಬಂದ್ರಾ? ಬೇಳೆಯಲ್ಲಿ sir. ಇವರೆಲ್ಲ ಹೊಸಬ್ರು. ಒಂದ್ ಸೆಲ್ಫಿ ತಗೊಳ್ಳೋಣ ಅವ್ರ ಜೊತೆ. ಇದು ಜನನಿ ಸೇವಾಶ್ರಮ ಅಂತ, ಅಂದ್ರಳ್ಳಿ ರೋಡು, ಮಾಗಡಿ ರೋಡು, ಅಂದ್ರಳ್ಳಿ ಏರಿಯಾ ಅನ್ಸುತ್ತೆ, ಮಾಗಡಿ ರೋಡು ಇಲ್ಲಿರೋದು. ಏನು ಗೊತ್ತಾ, ಎಲ್ಲರೂ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತಲ್ಲ, ಏನೂ ಇಲ್ಲ, ಅಥವಾ ವೃದ್ಧಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತೇನೂ ಇಲ್ಲ. ನಮ್ಮ ಅಕ್ಕಪಕ್ಕದಲ್ಲೇ ತುಂಬ ಜನ ಇರ್ತಾರೆ, ನಮ್ಮ ರಿಲೇಷನ್ಸಲ್ಲೇ ತುಂಬ ಜನ ಇರ್ತಾರೆ. ಹೇಳ್ಕೊಳಕ್ಕಾಗಲ್ಲ ಕೆಲವೊಬ್ರಿಗೆ, ನಮ್ಗಿಷ್ಟು ಕಷ್ಟ ಇದೆ ಎಲ್ರೂ ಹೇಳ್ಕೊಳ್ಳಲ್ಲ. ಒಳಗಡೆ ನೋವಿದ್ರು ಆಚೆ ಸೂಪರಾಗಿ ನಮ್ಮ ಥರ ಮೇಕಪ್ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಹಾಗೆ ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ ಇರಬೇಕು. ಸೊ ಇದು ಈ ಆಶ್ರಮದ್ದು ನಾನು ನಿಮಗೆ ಡೀಟೇಲ್ಸ್ ಹಾಕಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೆಲ್ಪ್ ಮಾಡ್ಬೋದು. ಇಲ್ಲೇ ಅಂತಲ್ಲ, ಪ್ರಪಂಚದಲ್ಲಿ ಎಷ್ಟೊಂದು ಅನಾಥಾಶ್ರಮ ಇದೆ. ನಾನು ಹೋದ್ಸಲ ಬಂದಾಗ ಇವ್ರದ್ದು ಇಂಟರ್ವ್ಯೂ ತೊಗೊಂಡಿದ್ದೆ. ಆವಾಗ ಇಂಟರ್ವ್ಯೂ ಇನ್ ದ ಸೆನ್ಸ್ ಅವ್ರ ಹತ್ರ ಮಾತಾಡಿಸಿದ್ದೆ, ಅದು ನನ್ನ ಇದರಲ್ಲೆಲ್ಲ ಹಾಕಿಲ್ಲ ವ್ಲಾಗಲ್ಲಿ. ಬಟ್ ಏನು ಅಂತಂದರೆ, ಅವ್ರು ಹೇಳಿದ್ರು ಇದಕ್ಕೆ ಬಾಡಿಗೆ ಕಟ್ಟಬೇಕು. ಹೋದ ವರ್ಷ ಇಲ್ಲ ಅದರೋದ ವರ್ಷನೇ 27,000 ರೂಪಾಯಿ ಬಾಡಿಗೆ ಅಂತ ಹೇಳಿದರು ಇದ್ರದ್ದು. ಸೊ ಒಂದು 300 ಜನ ಹುಡುಗರು ಇದ್ದಾರೆ ಇಲ್ಲಿ. ಎಲ್ಲರೂ ಅನಾಥರಲ್ಲ, ಎಷ್ಟೋ ಜನಕ್ಕೆ ಅಪ್ಪ ಅಮ್ಮ ಇದ್ದಾರೆ, ಎಷ್ಟೋ ಜನಕ್ಕೆ ಅಪ್ಪ ಅಮ್ಮ ಇಲ್ಲ, ಅವರೆಲ್ಲ ಬಂದು ಇಲ್ಲಿ ಸೇರಿಸಿದ್ದಾರೆ. ಪ್ಲಸ್ ಒಬ್ಬೊಬ್ಬರು ಸಿಂಗಲ್ ಪ್ಯಾರೆಂಟ್ ಇದ್ದಾರೆ, ನೋಡ್ಕೊಳಕ್ಕೆ ಆಗದೆ ಇರೋರು ಇಲ್ಲಿ ಬಂದು ಸೇರಿಸಿದ್ದಾರೆ. ಸೊ ಹೆಲ್ಪ್ ಮಾಡೋಕ್ಕೆ ಇಷ್ಟ ಅನ್ನೋದಕ್ಕಿಂತ ನಮ್ಮದು ಒಂದು ಇರಲಿ, ಒಂದು ನಾವು ಎಷ್ಟೊಂದು ಪಾಪಗಳು ಮಾಡಿರ್ತೀವಿ, ಯಾವುದೋ ಒಂದು ಇರಲಿ ಅನ್ನೋ ಥರ. ಸೊ ಅಲ್ಲಿ ವಿಡಿಯೋ ಮಾಡ್ತಿದ್ದೆ, ಸಡನ್ನಾಗಿ ಮಳೆ ಬಂದುಬಿಡ್ತು, ಕಟ್ ಮಾಡಿ ವಾಪಸ್ ಕಾರೊಳಗೆ ಬಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಯಪ್ಪ ಮೈ ಮೇಲೆ ಬರ್ತಾರೆ ಜನಗಳು ಅಂದ್ರೆ ಗಾಡಿ ಓಡಿಸೋ ಮೈ ಮೇಲೆ ಬರ್ತಾರೆ, ಭಯ ಆಗುತ್ತೆ ಗಾಡಿಯಲ್ಲಿ ಕುತ್ಕೊಳ್ಳೋಕೆ. ವಿಕ್ಕಿ ಅವ್ರೆ, ಹೆಂಗ್ ಅನ್ನಿಸ್ತು ನಿಮ್ಗೆ? ಸೊ ಇದು ನನಗೆ ಫಸ್ಟ್ ಟೈಮು, ಅಂದರೆ ಸೆಕೆಂಡ್ ಟೈಮು ನಾನು ಈ ಥರ ಮಾಡ್ತಿರೋದು. ಒಂದು ಅನಾಥಾಶ್ರಮಕ್ಕೆ ಹೋಗೋದು, ಒಂದು ಆಶ್ರಮಕ್ಕೆ ಹೋಗಿ ಈ ಥರ ಎರಡು ಕೊಡೋದೆಲ್ಲನೂ. ಸೊ ನಮಗೆ ಅದು ಮಾಡಿರಲಿಲ್ಲ. ಬಟ್ ರೇವತಿ ಅವರು ಫಸ್ಟಿಂದನೂ ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಅವಳು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದಾಗಿಂದ ಮಾಡ್ತಿದ್ದೆ ತಾನೆ. ಅವಳು ಇವಾಗ್ಲೂ ಅವಳ ಬರ್ಡೇಗೆ ಒಂದು 5-6 ಆಶ್ರಮದಿಂದ ಫೋನ್ ಬರುತ್ತೆ, ಮೇಡಮ್ ಬರ್ತಾ ಇದ್ದೀರಾ ಅಂತ. ಸೊ ಬಟ್ ನಮ್ಗೆ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಕೆಲಸ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು 2012 ಸ್ಟಾರ್ಟ್ ಮಾಡಿದ್ದು, ಅವಾಗಿಂದ ಹಿಡಿದು ಒಂದು 2020ವರೆಗೂ ನಾವೇ ಕಷ್ಟದಲ್ಲಿ ಇರ್ತೀವಿ. ಅವಳು ಅವಾಗಲೇ ಹೇಳಲ್ಲ, ನಿಮ್ಮ ಸುತ್ತಮುತ್ತನೇ ಯಾರೋ ಇರ್ತಾರೆ, ನಿಮ್ಮ ರಿಲೇಟಿವ್ಸೇ ಯಾರೋ ಕಷ್ಟದಲ್ಲಿ ಇರ್ತಾರೆ ಅಂತ. ಸೇಮ್ ನಾವು ಕಾಯ್ತಾ ಇದ್ವಿ, ನಮ್ಗೆ ಯಾರನ್ನ ಹೆಲ್ಪ್ ಮಾಡ್ತಾರೇನೋ ನಮ್ಗೆ ಆ ಕಷ್ಟದಲ್ಲಿದ್ದಾಗ ಅಂತ ನಾವೇ ಕಾಯ್ಕೊಂಡಿದ್ವಿ. ಬಟ್ ಹೇಳ್ಕೊಳಲ್ಲ ಯಾರೂ. ಅದು ಒಂಥರ ಇದಿರುತ್ತಲ್ಲ, ಸ್ವಾಭಿಮಾನನೋ ಏನೋ, ಹೆಂಗೆ ಕೇಳೋದು ಅಂತ. ಆದರೆ ಕೇಳಲ್ಲ ಯಾರೂ. ಸೊ ಅದನ್ನು ಗುರುತಿಸಿ ಯಾರು ಹೆಲ್ಪ್ ಮಾಡಿದ್ರೆ ಅವರು ತುಂಬ ನೆನಪಿರ್ತಾರೆ. ಆ ಥರ ನಮ್ಗೆ ಯಾರು ಹೆಲ್ಪ್ ಮಾಡಿದ್ರು ನಮಗೆ ತುಂಬ ಜನ ನೆನಪಿದ್ದಾರೆ. ಸೊ 2020ವರೆಗೂ ಆ ಸ್ಟ್ರಗಲಲ್ಲಿ ಇದ್ವಿ. ಅದಕ್ಕೆ ಈ ಥರ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದೆ. ಸೊ ಅದಾದ್ರೂ ಲೈಫ್ ಬೆಟರ್ ಆದ್ಮೇಲೂ ಚೆನ್ನಾಗಿ ದುಡಿತಾ ಇದ್ದೀವಿ. ಸೊ ಏನೋ ಸ್ವಲ್ಪ ದುಡ್ಡು ನೋಡ್ತಾ ಇದ್ದೀವಿ ಅಂದಾಗೂ ಸೊ ನಾನೇನು ಹೇಳೋದು ಅಂದರೆ, ಹೆಲ್ಪ್ ಮಾಡಬೇಕು ಅಂತ ಒಂದು ಇರಬೇಕು ಮನಸ್ಸಲ್ಲಿ. ಬಟ್ ಹೆಲ್ಪ್ ಯಾವಾಗ ಮಾಡಬೇಕು ಅಂದರೆ, ಫಸ್ಟು ನಮ್ಮದು ನೋಡ್ಕೊಬೇಕು. ನಿಮ್ಮದು ಎಲ್ಲ ಖರ್ಚು, ನಿಮ್ಮ ಮನೆಯವ್ರನ್ನೆಲ್ಲನೂ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಸ್ವಲ್ಪ ದುಡ್ಡು ಬಿಕ್ಕುತ್ತೆ. ಆ ದುಡ್ಡಲ್ಲಿ ಒಂದು ಸ್ವಲ್ಪನ ಬೇರೆಯವ್ರಿಗೋಸ್ಕರ ಯೂಸ್ ಮಾಡಬೇಕು. ಸೊ ಅದನ್ನು ನಾನು ಮಾಡ್ತೀನಿ. ಏನು ದುಡ್ದಿದ್ದೆಲ್ಲ ಎತ್ಕೊಂಡೋಗಿ ಕೊಡಬಾರ್ದು, ಮತ್ತು ನಿಮಗಿಲ್ಲ ಅಂದ್ರೂ ಬೇರೆಯವ್ರಿಗೆ ಕೊಡೋದು ಅದು ತಪ್ಪೇ. ಸೊ ನಿಮ್ಮ ನಂಬ್ಕೊಂಡಿರೋರನ್ನ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಏನಿರುತ್ತೆ ನಿಮ್ಮ ಹತ್ರ ಜಾಸ್ತಿ, ಅದನ್ನು ಸ್ವಲ್ಪ ಬೇರೆಯವ್ರ ಜೊತೆ ಶೇರ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೊ ಅದನ್ನೇ ನಾವು ಮಾಡ್ತಿರೋದು. 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಒಂದು ಸ್ವಲ್ಪ ಅಲ್ಲಿವರೆಗೂ ಬಂದಿದ್ದೀವಿ ದೇವ್ರ ದಯೆಯಿಂದ. ಇದು ಹಿಂಗೆ ಕಂಟಿನ್ಯೂ ಆದರೆ ಇದು ಇನ್ನೂ ಹಂಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಮುಂದಕ್ಕೆ. ಸೊ ನೀವು ಅಷ್ಟೇ, ನೀವು ಈ ಥರ ಮಾಡೋಕ್ಕೆ ದುಡೀರಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೂ ಈ ಥರ ಮಾಡಬೇಕು ಅಂತ ಒಂದು ಇದಿಟ್ಕೊಂಡು ದುಡಿದ್ರೆ ಒಳ್ಳೆಯದು ಅಂತ ಕೇಳ್ಕೊಂತ ರೇವತಿ ಅವ್ರಿಗೆ ಹಸ್ತಾಂತರ ಮಾಡ್ತೀವಿ. ಅಷ್ಟೇ, ಇನ್ನೇನಿಲ್ಲ. ನಾನು ಕಷ್ಟದಲ್ಲಿರೋರು ಹೆಲ್ಪ್ ಮಾಡಿ ಅಷ್ಟೇ, ಅದನ್ನ ನೆನ್ಸ್ಕೊಳ್ತಾರೆ. ಯಾರು ಅನಾಥರ ಆಗ್ಬೇಕಂತಿಲ್ಲ, ಎಲ್ಲರೂ ಇರೋರೆ ಅಂತ ಏನಿಲ್ಲ. ನಂಗೆ ಅದು ಪರ್ಟಿಕ್ಯುಲರ್ ಆಗಿ ಹೇಳಕ್ ಬರ್ತಾ ಇಲ್ಲ ವರ್ಡ್ಸು. ದುಡ್ಡಿಂದೆ ಅಂತ ಅಲ್ಲ, ಕೆಲವರಿಗೆ ದುಡ್ಡು ಅವಶ್ಯಕತೆ ಇರಲ್ಲ. ಅವ್ರ ಕಷ್ಟಕಾಲದಲ್ಲಿ ಅವ್ರ ಜೊತೆ ಇರಬೇಕಾಗಿರುತ್ತೆ, ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ, ಒಳ್ಳೆ ಮಾತುಗಳು ಹೇಳ್ಬೇಕಾಗಿರುತ್ತೆ. ಅದು ಕೂಡ ಹೆಲ್ಪೇ. ಆ ಥರ ಮಾಡಿದ್ರು, ಕಾಸು ಕೊಡೋಕ್ಕಾಗಿಲ್ಲ ಅಂದ್ರೂ ಆ ಥರ ಒಂದು ಜೊತೆಯಲ್ಲಿ ಇದ್ರೂ ಅದೊಂಥರ ಹೆಲ್ಪೇ. ಸೊ ನಮ್ಗೆ ಆ ಥರ ತುಂಬ ಜನ ಇದ್ರು. ಸೊ ಅದು ತುಂಬ ಅವ್ರು ಇವಾಗೂ ಇದ್ದಾರೆ ಅವಾಗಿಂದ. ಸೊ ಹಂಗೆ ನೀವು ಕೂಡ ಯಾರ ಲೈಫಲ್ಲಿ ಒಂದು ಒಳ್ಳೇದು ಮಾಡಿ. ಸೊ ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬರ್ತ್ಡೇ ಸ್ಪೆಷಲ್ ವಿಕ್ಕಿ ಅವ್ರದ್ದು ಆಯ್ತು. 5 ಗಂಟೆ ಆಯ್ತು ಇಲ್ಲೇನೆ. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಫುಲ್ ನೆನ್ನೆಯಿಂದ ಸಖತ್ ಕೆಲಸ. ಅವ್ರ ಫ್ರೆಂಡ್ಸ್ ಜೊತೆ ಪಾರ್ಟಿ ಇದೆ ಇವತ್ತು, ಅವರು ಕ್ಯಾರಿ ಆನ್ ಮಾಡ್ಕೊಳ್ತಾರೆ. ಸೊ ನಂದು ಮನೇಲಿರೋದು, ರೆಸ್ಟ್ ಮಾಡೋದು, ಅಡುಗೆ ಮಾಡಬೇಕು. ಅಡುಗೆ ಏನೂ ಮಾಡಿಲ್ಲ. ಅದೇ ಮನ್ಸಿಗೆ ನಮ್ಮ ಯಜಮಾನ್ರಿಗೆ ದೇವರು ಆರೋಗ್ಯ, ಆಯಸ್ಸು, ಅಂತಸ್ತು ಎಲ್ಲ ಕೊಡ್ಲಿ ಅಂತ ಬೇಡ್ಕೋತೀನಿ. ಹ್ಯಾಪಿ ಬರ್ತ್ಡೇ ವಿಕ್ಕಿ. ಸೊ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ರೇವತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.